ಸ್ನೇಹಿತರೆ, ರಾಜ್ಯ ಸರ್ಕಾರದ ಕಡೆಯಿಂದ ನಾಳೆಯಿಂದ ರೈತರ ಖಾತೆಗಳಿಗೆ 4,000 ಜಮಾ. ರಾಜ್ಯ ಸರ್ಕಾರದ PM ಕಿಸಾನ್ ಯೋಜನೆಯ ಹೊಸ ಅಪ್ಡೇಟ್. ಬನ್ನಿ ಸ್ನೇಹಿತರೆ, ನೀವೇನಾದ್ರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ಇದೀಗ ಬಂದಿರುವಂತ ಹೊಸ ಅಪ್ಡೇಟ್ ಪ್ರಕಾರ ರಾಜ್ಯ ಸರ್ಕಾರ ಕಳಿಸಿರುವಂತದ್ದು ಪ್ರತಿಯೊಬ್ಬ ರೈತರ ಖಾತೆಗಳಿಗೆ 4,000 ಹಣ ಜಮಾ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರಾಜ್ಯ ಸರ್ಕಾರದ್ದು ಹೊಸ ಅಪ್ಡೇಟ್. ಬನ್ನಿ ಸ್ನೇಹಿತರೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ರಾಜ್ಯ ಸರ್ಕಾರದ PM ಕಿಸಾನ್ ಯೋಜನೆ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಏನಪ್ಪಾ ಅಂತಂದ್ರೆ ಮೊನ್ನೆ ತಾನೇ ಕೇಂದ್ರ ಸರ್ಕಾರದ ಕಡೆಯಿಂದ ಏನು PM ಕಿಸಾನ್ ಯೋಜನೆಯ 16ನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ. ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಕಡೆಯಿಂದ ಕೂಡ PM ಕಿಸಾನ್ ಯೋಜನೆಯ ಹಣ ಬರ್ಬೇಕಾಗಿತ್ತು ಅಲ್ವಾ. ಸೊ ಅದ್ರ ಬಗ್ಗೆ ಈಗ ಹೊಸ ಅಪ್ಡೇಟ್ ಬಂದಿರುವಂತದ್ದು. ಈಗ ರಾಜ್ಯ ಸರ್ಕಾರದ ಕಡೆಯಿಂದ 4,000 ಹಣ ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ. ಬನ್ನಿ ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ಬ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರು ಫಲಾನುಭವಿಗಳು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ರಾಜ್ಯ ಸರ್ಕಾರ ಇದರಲ್ಲಿ ಒಂದು ಹೊಸ ಅಪ್ಡೇಟ್ ಅನ್ನ ತಂದಿದೆ. 4,000 ರೂಪಾಯಿ ಹಣವನ್ನ ಯಾವ ರೀತಿ ನಿಮ್ಮ ಖಾತೆಗಳಿಗೆ ಆಗ್ತಾ ಇದೆ, ನೀವೇನಾದ್ರೂ ಅದಕ್ಕೆ ಏನು ಅಪ್ಲಿಕೇಶನ್ ಹಾಕ್ಬೇಕಾ ಅಥವಾ ಏನೇನು ಡಾಕ್ಯುಮೆಂಟ್ಗಳು ಬೇಕು, ಇದರಲ್ಲಿ ಏನು PM ಕಿಸಾನ್ ಯೋಜನೆಯ ರೈತರುಗಳು ಹಣ ಪಡಿತಿದ್ರು ಆ ರೈತರಿಗೆ ಒಂದೇ ಬರುತ್ತಾ, ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ನೀವೇನಾದ್ರೂ ರೈತರಾಗಿದ್ರೆ ರಾಜ್ಯ ಸರ್ಕಾರದ 4,000 ಹಣವನ್ನ ಪಡಿಬೇಕಾದ್ರೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ. ಜೊತೆಗೆ ವಿಡಿಯೋಕ್ಕೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗಾದ್ರೆ ಬನ್ನಿ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ 3 ಕಂತುಗಳ ಮುಖಾಂತರ 1 ವರ್ಷಕ್ಕೆ 6,000 ಹಣವನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ. ಅದೇ ರೀತಿಯಾಗಿ ಇದಕ್ಕಿಂತ ಮುಂಚಿತವಾಗಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ 1 ವರ್ಷಕ್ಕೆ 4,000 ಹಣ 2 ಕಂತುಗಳ ಮುಖಾಂತರ ರಾಜ್ಯ ಸರ್ಕಾರ ಕೂಡ ಕೊಡ್ತಾ ಇತ್ತು. ಆದ್ರೆ ಆ ಒಂದು ಹಣ ಈಗ ಸ್ವಲ್ಪ ದಿನಗಳ ಒಂದು 2 ವರ್ಷದಿಂದ ಈ ಒಂದು ಹಣನೇ ಬರ್ತಾ ಇಲ್ಲ. ಸೊ ಇದಕ್ಕೆ ಏನ್ ಕಾರಣಪ್ಪ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಹೌದು ಸ್ನೇಹಿತರೆ, ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು, ನಾವು PM ಕಿಸಾನ್ ಯೋಜನೆಯ ರಾಜ್ಯ ಸರ್ಕಾರದ್ದು ಹಣ ಕೊಡಲ್ಲ, ಅದ್ರ ಬದಲಾಗಿ ಕೃಷಿ ಭಾಗ್ಯ ಯೋಜನೆ ಮೂಲಕ 4,000 ಹಣವನ್ನ ರೈತರ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿದೆ. ಹೌದು ಸ್ನೇಹಿತರೆ, ನಿಮ್ಗೇನು ಈ 2 ಕಂತುಗಳ ಹಣ ಬರ್ತಾ ಇತ್ತು, ಅದೇ 2 ಕಂತುಗಳ ಹಣವನ್ನ ಒಂದು ಕಂತಿಗೆ 4,000 ರೂಪಾಯಿ ಜಮಾ ಮಾಡ್ತಾ ಇದ್ದಾರೆ. 2 ಕಂತಿಗೆ ಅಂದ್ರೆ 8,000 ಹಣ ಜಮಾ ಆಗುತ್ತೆ. ಸೊ ಹಾಗಾದ್ರೆ ರೈತರಿಗೆ ಈ ಒಂದು ಕೃಷಿ ಭಾಗ್ಯ ಯೋಜನೆ ಮೂಲಕ 4,000 ಹಣ ಯಾವಾಗ್ಲಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ರಾಜ್ಯ ಸರ್ಕಾರ ಮಾಹಿತಿಯನ್ನ ಕೊಟ್ಟಿದೆ. ಅಂದ್ರೆ ನಾಳೆ ಏನಿದೆ ಒಂದು ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರಂತೆ. ಅತಿ ಶೀಘ್ರದಲ್ಲೇ ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದು ರೈತರ ಖಾತೆಗಳಿಗೆ ಕೇಂದ್ರ ಸರ್ಕಾರ ಯಾವ ರೀತಿ 2,000 ಕೊಡ್ತಾ ಇದೆ, ಅದೇ ರೀತಿಯಾಗಿ ನಿಮ್ಗೆ 4,000 ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹಾಗಾದ್ರೆ ಅತಿ ಶೀಘ್ರದಲ್ಲೇ ರೈತರ ಖಾತೆಗಳಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಗೆ ಒಂದು ಕಂತಿಗೆ 4,000, 2 ಕಂತುಗಳ ಮುಖಾಂತರ 8,000 ಹಣ ಜಮಾ ಆಗ್ತಾ ಇದೆ. ಅಂದ್ರೆ ನಾಳೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್, ಅಂದ್ರೆ ನಾಳೆ ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ ಸಭೆಯಲ್ಲಿ. ಇದರ ಒಂದು ತೀರ್ಮಾನವನ್ನ ತೆಗೆದುಕೊಂಡ ನಂತರ ಯಾವಾಗ್ಲಿಂದ ರೈತರ ಖಾತೆಗೆ ಹಣ ಬರುತ್ತೆ ಎಂಬುದು ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಬರ್ತೀನಿ. ಅಲ್ಲಿವರೆಗೆ ಕಾಯ್ತಾ ಇರಿ.